ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತಿರೋಂಗೆ ನಿಮಗೆ ಡಬಲ್ ಹೆಡರ್ ಮ್ಯಾಚ್ ಇತ್ತು. ಫಸ್ಟ್ ಮ್ಯಾಚ್ ಬಂದು ಸನ್ರೈಸರ್ಸ್ ಹೈದರಾಬಾದ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಅವರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಾನೆ ಬರ್ತಾ ಇದೆ ಅವಾಗ್ಲಿಂದ ಬಾಯಿಗೆ. ಇರ್ಲಿ ಪರವಾಗಿಲ್ಲ, ನಮ್ಮ ಟೀಮ್ ಅಂದ್ರೆ ನಮ್ಮ ಬಾಯಿ ಬರ್ತಾನೆ ಇರ್ತಿದ್ದದು. ಇರ್ಲಿ, ಫಸ್ಟ್ ಮ್ಯಾಚ್ ಕಡೆ ಹೋಗೋದಾದ್ರೆ ಟಾಸ್ಗೆ ಅಂತ ಬರ್ತಾರೆ. ಪ್ಯಾಟ್ ಕುಮಿನ್ಸು ಮತ್ತೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಟಾಸ್ಗೆ ಇದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. SRH ಬ್ಯಾಟ್ಸ್ಮನ್ ಓಪನರ್ಗಳು ಬರ್ತಾರೆ. ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಇಬ್ರು ಸೇರ್ಕೊಂಡು ಗುದ್ದಾಗಿ ಸ್ಟಾರ್ಟ್ ಮಾಡ್ತಾರೆ, ನಿಲ್ಸೋದೇ ಇಲ್ಲ. ಅಭಿಷೇಕ್ ಶರ್ಮಾ ಅವ್ರದ್ದು ಇನಿಷಿಯಲಿನೇ ಸ್ವಲ್ಪ ವಿಕೆಟ್ ಹೋಗ್ಬಿಡುತ್ತೆ 10 ಬಾಲ್ಸ್ಗೆ. ಅವರು ಏನ್ ಗೊತ್ತಲ್ಲ 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡೋದು. ಮಸ್ತಾಗಿ ಆಡ್ಬಿಟ್ಟು ದಮ್ಮಕವಾಗಿ ಆಡ್ಬಿಟ್ಟು ಹೋಗ್ತಾರೆ ಅವರು. ಅದಾದ್ಮೇಲೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಬಂದವರೆಲ್ಲ ನಿಲ್ಸಾನೆ ಇಲ್ಲ ಗುರು, ಹೊಡಿತಾನೆ ಅವ್ರೆ. ಹಿಟ್ ಆಡ್ಸ್ಬಿಟ್ರು ಅನ್ಕೊಳ್ಳಿ ರಾಜಸ್ಥಾನ್ ಅವ್ರಿಗೆ. ರಾಜಸ್ಥಾನ್ ಬಾಲರ್ಸ್ ಗಳು ಅಂತೂ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ಬೇಕು ಇವತ್ತು. ಫೀಲ್ಡರ್ಸ್ ಗಳೆಲ್ಲ ಸ್ಪೆಕ್ಟೇಟರ್ಸ್ ಗಳು ಆಗ್ಬಿಟ್ಟಿದ್ರು ಇವತ್ತು. ಎಲ್ಲ ಹಿಂಗೆ ಮೇಲ್ಮೇಲೆನೆ ನೋಡ್ತಾ ಇರ್ಬೇಕು, ಆ ತರ ಹಿಟ್ ಆಡ್ಸ್ಬಿಟ್ಟಿದ್ರು ಇವತ್ತು. ಇಶಾನ್ ಕಿಶನ್ ಅವ್ರಂತೂ ಚಿಂದಿ ಅನ್ಕೊಳ್ಳಿ. ಟ್ರಾವಿಸ್ ಹೆಡ್ ಅಂತೂ ಕೇಳಂಗೆ ಇಲ್ಲ. ಎಲ್ಲ 6-4 ರನ್ ಅಂದ್ರೆ ಏನಂತ ಗೊತ್ತಿಲ್ಲ ಅನ್ಕೊಳ್ಳಿ. SRH ಬ್ಯಾಟ್ಸ್ಮನ್ ಗಳೇ ಆ ಇಂಟೆಂಟ್ ಇದೆಯಲ್ಲ, ಇಂಟೆಂಟ್ ಅಂತೂ ಕ್ರೇಜಿ ಅನ್ಕೊಳ್ಳಿ. ಬಂದವರೆಲ್ಲ ಹೊಡಿ ಬಡಿ ಅಷ್ಟೇ, ಹೊಡಿತಾನೆ ಇರ್ತಾರೆ. ಆ ಇಂಟೆಂಟ್ಗೆ ಒಂದು ಬಿಡಿ ಬೇರೆ ಲೆವೆಲ್ಗೆ ಕ್ರೇಜಿ ಆಗಿರ್ಬೇಕು. ಸಪೋರ್ಟ್ ಸ್ಟಾಫ್ ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಕೊಂತೀನಿ. ನೋಡು ಮಗ ಹೋದ್ರ ಹೊಡಿತಾ ಇರ್ಬೇಕು ಅಂತ, ಅದೇ ರೀತಿಯಾಗಿ ಚಚ್ತಾ ಇದ್ದಾರೆ ಟ್ರಾವಿಸ್ ಹೆಡ್, ಇಶಾನ್ ಕಿಶನ್. ಆಮೇಲೆ ಟ್ರಾವಿಸ್ ಹೆಡ್ ಔಟ್ ಆದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಬರ್ತಾರೆ, ಅವ್ರು ಅದೇ ತರ ಚಚ್ತಾರೆ. ಅವ್ರಾದ್ಮೇಲೆ ಕ್ಲಾಸನ್ ಅವ್ರು ಬರ್ತಾರೆ, ಅವರು ಕೂಡ ಅದೇ ರೀತಿ ಚಚ್ತಾರೆ. ನೋಡು ಮಗ ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಇದೆ ಅಂತ. ಬಂದವರೆಲ್ಲ ಹೊಡಿಬಡಿ ಬ್ಯಾಟ್ಸ್ಮನ್ ಗಳೇ. ಆಮೇಲೆ ನಮ್ ಕನ್ನಡಿಗ ಅಭಿನವ್ ಮನ ಅವ್ರು ಬರ್ತಾರೆ. ಅವ್ರೇನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ. ಮೊದಲನೇ ಬಾಲಲ್ಲಿ ವಿಕೆಟ್ ಹೋಗ್ಬಿಡುತ್ತೆ ಅವ್ರದ್ದು. ಅಂದ್ರೆ ಹೊಡಿಯಕ್ ಹೋಗಿನೇ ಔಟ್ ಆಗಿದ್ದವ್ರು. ಆ ಇಂಟೆಂಟ್ ಇದೆಯಲ್ಲ, ಆ ಇಂಟೆಂಟ್ ಬೇಕಾಗಿರೋದು. ಹೊಡಿಬೇಕು ಅನ್ನೋ ಇಂಟೆಂಟ್ ಇದೆಯಲ್ಲ, ಕ್ರೇಜಿ ಅನ್ಕೊಳ್ಳಿ ಅದು. 300 ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅನ್ಕೊಂತೀನಿ. ಹೋದ್ ಸೀಸನ್ ಅಲ್ಲಿ ನಮ್ಮ ಮೇಲೆನೆ RCB ಮೇಲೆನೆ ಹೊಡೆದಿರ್ತಾರೆ 287. ಈ ಮ್ಯಾಚ್ ಅಲ್ಲಿ 1 ರನ್ ಇಂದ ಕಡಿಮೆ ಆ ಸ್ಕೋರ್ ನ, ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕಾಗಿಲ್ಲ ಅವ್ರಿಗೆ. 186 ಹೊಡಿತಾರೆ. ನೋಡೋಣ ಮುಂದಿನ ಮ್ಯಾಚ್ ಗಳಲ್ಲಿ 300 ಹೊಡೆದ್ರು ಹೊಡಿಬಹುದು. ಅದೇ ತರ ಇಂಟೆಂಟ್ ಅಲ್ಲಿ ಆಡ್ತಾ ಇರೋದವರು. ಕ್ರೇಜಿ ಆಗ್ಬಿಟ್ಟಿದ್ದಾರೆ ಅನ್ಕೊಳ್ಳಿ SRH ಬ್ಯಾಟ್ಸ್ಮನ್ ಗಳು. ಆದ್ರೆ ನೆಕ್ಸ್ಟ್ ಆಪೋಸಿಟ್ ಅಲ್ಲಿ ಬಾಲರ್ಸ್ ಗಳು ಇರ್ತಾರಲ್ಲ, ಅವ್ರಿಗಂತೂ ಹಿಂಸೆ ಆಗ್ಬಿಟ್ಟಿರುತ್ತೆ. ಹೆಂಗಪ್ಪ ಇವ್ರು ಬಾಲಿಂಗ್ ಮಾಡೋದು ಅಂತ. ಇರ್ಲಿ, 286 ಟಾರ್ಗೆಟ್ ಕೊಡ್ತಾರೆ ಬ್ಯಾಟ್ಸ್ಮನ್ ಗಳಿಗೆ. ಬ್ಯಾಟ್ಸ್ಮನ್ ಗಳು ಬರ್ತಾರೆ ಚೇಸ್ ಮಾಡಕ್ಕೆ ಅಂತ. ಇನಿಷಿಯಲಿನೇ SRH ಅವ್ರಿಗೆ ಬ್ರೇಕ್ ಟು ಸಿಗುತ್ತೆ 2ನೇ ಓವರಲ್ಲಿ. ಸಿಮರ್ಜಿತ್ ಅವ್ರ ಓವರಲ್ಲಿ SSV ಜೈಸ್ವಾಲ್ ಮತ್ತೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವ್ರದ್ದು ವಿಕೆಟ್ ಹೋಗ್ಬಿಡುತ್ತೆ. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಅವರು ಮತ್ತೆ ಧ್ರುವ್ ಜುರೇಲ್ ಅವರು ಸೇರ್ಕೊಂಡು ಒಂದೊಳ್ಳೆ ಬೆಂಕಿ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ಹೊಡಿತಾ ಇರ್ತಾರೆ. ಆದ್ರೇನು ಗೊತ್ತಲ್ಲ, ಸ್ಕೋರ್ ಹೆವಿ ಸ್ಕೋರ್ ಆಗ್ಬಿಟ್ಟಿರುತ್ತೆ. ಹೆವಿ ಸ್ಕೋರ್ ಇರುತ್ತೆ ಚೇಸ್ ಮಾಡಕ್ಕೆ. 286 ಅಂದ್ರೆ ಕಡಿಮೆ ಮಾತೆ ಅಲ್ಲ ಅದು ಚೇಸ್ ಮಾಡ್ಬೇಕಂದ್ರೆ. ಆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರುತ್ತೆ ಅಲ್ಲ, ಅದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಯಾರ ಕೈಯಲ್ಲಾದ್ರೂ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಆದ್ರೆ ಏನು ಅಷ್ಟೊಂದು ಏನು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ ಅವರು. ಆದ್ರೂ ಕೂಡ 242 ಹೊಡಿತಾರೆ. ನಮ್ಮ ಹತ್ರನು ಸ್ವಲ್ಪ ದಮ್ ಇದೆ ಬ್ಯಾಟಿಂಗ್ ಅಲ್ಲಿ ಅಂತ ತೋರಿಸಿದ್ರು. ನೋಡೋಣ ಮುಂದಿನ ಮ್ಯಾಚ್ ಗಳಲ್ಲಿ ಏನಾಗುತ್ತೆ ಅಂತ. SRH ಅವರು ಆರಾಮಾಗಿ ಗೆಲ್ತಾರೆ ಈ ಮ್ಯಾಚ್ ನ. ಅಷ್ಟು ರನ್ ಕೊಟ್ರೆ ಇನ್ನೇನಾಗುತ್ತೆ. ಬಾಲರ್ಸ್ ಗಳಂತೂ ಕಕ್ಕ ಬಿಕ್ಕಿ ಆಗ್ಬಿಟ್ರು ಅನ್ಕೊಳ್ಳಿ. ಆ ಜೋಫ್ರಾ ಆರ್ಚರ್ ಹೊಡಿತಾರೆ, ಮುಟ್ ನೋಡ್ಕೊಳಂಗ್ ಹೊಡಿತಾ ಇರ್ತಾರೆ ಅನ್ಕೊಳ್ಳಿ. ಟ್ರಾವಿಸ್ ಹೆಡ್ ಮತ್ತೆ ಇಶಾನ್ ಕಿಶನ್ ಅವ್ರು ಸೇರ್ಕೊಂಡ್ರು. ಇಶಾನ್ ಕಿಶನ್ ಅವ್ರು ಒಂದೆರಡು ಕ್ಲಾಸಿಯಾಗಿ ಹೊಡಿತಾರೆ ಸಿಕ್ಸ್ಗಳನ್ನ, ಚಿಂದಿ ಅನ್ಕೊಳ್ಳಿ. ಅದ್ ಮಾತ್ರ ರೆಕಾರ್ಡ್ ಬ್ರೇಕ್ ಇವತ್ತು. ಏನ್ ಹೇಳಿ, ಯಾವ ರೆಕಾರ್ಡ್ ಬ್ರೇಕ್ ಹೇಳಿ? ಒಬ್ಬ ಬೌಲರು 4 ಓವರಲ್ಲಿ 76 ರನ್ 70+ ಏನು ಹೊಡ್ಸ್ಕೊಂಡು ಫಸ್ಟ್ ಮಹೇಶ್ ಶರ್ಮಾ ಅವ್ರು ಹೊಡ್ಸ್ಕೊಂಡಿರ್ತಾರೆ. ಆ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ನೆನ್ನೆ ಜೋಫ್ರಾ ಆರ್ಚರ್ ಅವರು. ಜೋಫ್ರಾ ಆರ್ಚರ್ಗಂತೂ ಅವರು ಫುಲ್ಲು ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆ ತರ ಹೊಡೆದ್ರು ನೆನ್ನೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ 2ನೇ ಮ್ಯಾಚ್ ಬಗ್ಗೆ ಬರೋದಾದ್ರೆ MI ಮತ್ತೆ CSK ಎಲ್ ಕ್ಲಾಸಿಕೋ ಅಂತಾನೆ ಹೆಸರುವಾಸಿಯಾಗಿರೋದು ಆ ಮ್ಯಾಚ್. MI ಅವರು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಅಂತ ಬರ್ತಾರೆ. ಪವರ್ ಪ್ಲೇ ನಲ್ಲೇ 3 ವಿಕೆಟ್ ಹೋಗುತ್ತೆ ಅವ್ರದ್ದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಅವ್ರು ಸೇರ್ಕೊಂಡು ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಆದ್ರೂ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಕ್ಕಾಗಿಲ್ಲ ಅದು. ಅದಾದ್ಮೇಲೆ ಡೆತ್ ಓವರ್ಸ್ ನಲ್ಲಿ ಸ್ವಲ್ಪ ದೀಪಕ್ ಚಹರ್ ಅವ್ರು ಬಂದ್ಬಿಟ್ಟು ಒಂದೆರಡು 4-6 ಏನೋ ಹೊಡಿತಾರೆ ಅಷ್ಟೇ. 155 ಅಷ್ಟೇ ಟಾರ್ಗೆಟ್ ಅವರು ಕೊಡಕ್ಕಾಗಿತ್ತು CSK ಬ್ಯಾಟ್ಸ್ಮನ್ ಗಳಿಗೆ. ಅದಾದ್ಮೇಲೆ CSK ಬ್ಯಾಟ್ಸ್ಮನ್ ಅವರು ಚೇಸ್ ಮಾಡಕ್ಕೆ ಅಂತ ಬರ್ತಾರೆ. ನೂರ್ ಅಹಮದ್ ಅವರು ಅವ್ರ ಕಡೆ ಒಳ್ಳೆ ಬೌಲಿಂಗ್ ಮಾಡಿದ್ರು ನಿನ್ನೆ. ಮಿಸ್ಟ್ರಿ ಎಲಿಮೆಂಟ್ ನ ತಂದ್ರು ನೂರ್ ಅಹಮದ್ ಅವರು. ಫಸ್ಟ್ ಮ್ಯಾಚ್ ಅಲ್ಲೇ ಒಳ್ಳೆ ಚಿಂದಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ.
ಅವ್ರದ್ದು ಅಪ್ರಿಷಿಯೇಟ್ ಮಾಡಲೇಬೇಕು. 155 ಟಾರ್ಗೆಟ್ ಕೊಟ್ಟಿರ್ತಾರೆ MI ಬ್ಯಾಟ್ಸ್ಮನ್ಗಳು, ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ CSK ಅವರು. ಸಚಿನ್ ರವೀಂದ್ರ ಮತ್ತೆ ರಾಹುಲ್ ತ್ರಿಪಾಠಿ ಅವರು ಬರ್ತಾರೆ. ರಾಹುಲ್ ತ್ರಿಪಾಠಿ ಅವರು ಏನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಎಡ್ಜ್ ಹೊಡೆದು ವಿಕೆಟ್ ಹೋಗ್ತಾರೆ. ಆದರೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಏನಕ್ಕೆ ಓಪನರ್ ಆಗಿ ಬಂದಿಲ್ಲ ಅಂತ ಯಕ್ಷ ಪ್ರಶ್ನೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಈ ಸೀಸನ್ ಫುಲ್ಲು ನಮ್ಮ ಒನ್ ಡೌನ್ ಅಲ್ಲೇ ಬರ್ತಾರೋ ಇಲ್ಲೋ ಏನೋ ಅಂತ ನೋಡೋಣ. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರು ಬರ್ತಾರೆ. ಅವರು ಮಸ್ತಾಗೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಬಾಲ್ಗಳನ್ನ. ಪವರ್ ಪ್ಲೇನಲ್ಲೇ 60+ ರನ್ ಹೊಡೆದು CSK ಕಡೆ ಎಳ್ದ್ಬಿಟ್ಟಿರ್ತಾರೆ ಮ್ಯಾಚ್ನ. ಅದಾದ್ಮೇಲೆ ವಿಕೆಟ್ಗಳು ಬೀಳ್ತಾ ಹೋಗುತ್ತೆ. ಇನಿಷಿಯಲಿ ಸ್ವಲ್ಪ CSK ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ರು ಪವರ್ ಪ್ಲೇನಲ್ಲೇ. ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆದ್ಮೇಲೆ ವಿಕೆಟ್ಗಳು ಬೀಳ್ತಾ ಹೋಗುತ್ತೆ. ಅಂದ್ರೇನು ಏನು ಕಟ್ಟಕ್ಕಾಗಿಲ್ಲ MI ಬೌಲರ್ಸ್ಗಳು CSK ಬ್ಯಾಟ್ಸ್ಮನ್ಗಳನ್ನ. ಸಚಿನ್ ರವೀಂದ್ರ ಅವರು ಕ್ಲೀನಾಗಿ 6 ಹೊಡೆದು ಮ್ಯಾಚ್ನ ಮುಗಿಸ್ಕೊಡ್ತಾರೆ. ಕನ್ವಿನ್ಸಿಂಗ್ ಆಗಿ ಗೆಲ್ತಾರೆ CSK ದವರು. ನೋಡೋಣ, ಸಿಗೋಣ ಮಗ ಮುಂದಿನ ಮ್ಯಾಚಲ್ಲಿ. RCB ಮ್ಯಾಚ್ ಇದ್ದಾಗ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.